ವೆಲ್ಕಮ್ ಟು ಹೇರ್ ಸ್ಟೈಲ್ ಕಾರ್ನರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ವರ್ಕಲ್ಲಿ ಪ್ಯಾಟರ್ನ್ ಸ್ಟಿಚ್ ಟೈಪ್ 1 ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ಟೈಪ್ 2 ಐತೆ, ಅದು ನಾಳೆ ವಿಡಿಯೋ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಫಸ್ಟ್ ನಾನು ಟೈಪ್ 1ನೇ ಹೇಗೆ ಡ್ರಾ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದು ಅಂತ ನೋಟ್ಬುಕ್ಕಲ್ಲಿ ಇಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ. ಆಮೇಲೆ ಸ್ಟಿಚ್ ಮಾಡೋದು ನೋಡೋಣ. ಈ ಥರ ಒಂದು ತಿಲಗಮ್ ಶೇಪು ಡ್ರಾ ಮಾಡಿಕೊಂಡು ಇಲ್ಲಿ ನೀಡಿಲ್ ಸ್ಟಾರ್ಟ್ ಮಾಡಿ ಒಂದು ಸ್ಲೀಪಿಂಗ್ ಲೈನ್, ಒಂದು ಸ್ಟ್ಯಾಂಡಿಂಗ್ ಲೈನ್ ಈ ಥರ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ನೀಡಿಲ್ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಒಂದು ಸ್ಟಿಚ್ ಹಾಕಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ತಗೋಬರಬೇಕು. ಬಟನ್ ಹೋಲ್ ಸ್ಟಿಚ್ ಹೇಳಿದ್ದೀವಿಲ್ಲ, ಅದೇ ಥರ ಬರುತ್ತೆ ಇದು. ಈ ಥರ ಮಾಡುವಾಗ ಮೇಲೆ ಇರೋ ಸ್ಟಿಚ್ಗೆ ಗ್ಯಾಪಲ್ಲಿ ಇದು ನೋಡಿ, ಈ ಲೈನ್ಸ್ ಇದೆಯಲ್ಲ ಆ ಗ್ಯಾಪಲ್ಲಿ ಬರಬೇಕು. ನೋಡಿ ಇಲ್ಲಿ ಗ್ಯಾಪ್ ಇದೆ, ನೆಕ್ಸ್ಟು ಆ ಲೈನ್ ಮಿಸ್ ಮಾಡಿ ಇನ್ನೊಂದು ಲೈನಲ್ಲಿ ಗ್ಯಾಪ್ ಕೊಡಬೇಕು. ಈ ಥರ ಬರುತ್ತೆ ಪ್ಯಾಟರ್ನ್ ಸ್ಟಿಚ್ಚು. ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಗೆ ಬರುತ್ತೆ ಸೆಕೆಂಡು, ಥರ್ಡು ಈ ಥರ ನಾನು ಸ್ಟಿಚ್ ಮಾಡುವಾಗ ನಿಮಗೆ ನೀಟಾಗೆ ಹೇಳ್ತೀನಿ. ಈ ಥರ ನಾವು ಫಸ್ಟು ಡ್ರಾ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಈ ಡ್ರಾಯಿಂಗನ್ನು ಹೇಳ್ತಾ ಇದ್ದೀನಿ. ಇದು ಬೇಕಾಗಿಲ್ಲ ಅಂದರೆ ನೀವು ಡೈರೆಕ್ಟು ಸ್ಟಿಚ್ಚನ್ನು ನೋಡ್ಕೋಬೋದು. ನಮ್ಮ ವೀಡಿಯೋಸ್ನೇ ನೋಡ್ತಾ ಇದ್ದಾರೆ, ಬಟ್ ಲೈಕು ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸ್ವಲ್ಪ ಲೈಕ್ ಕೊಡಿ, ಆಗಲೇ ಸಬ್ಸ್ಕ್ರೈಬ್ ಮಾಡಿ. ಔಟ್ಲೈನು ಚೈನ್ ಸ್ಟಿಚ್ ಹಾಕಲೇಬೇಕು ಕಂಪಲ್ಸರಿ, ಆವಾಗೇ ನಿಮಗೆ ಈ ಸ್ಟಿಚ್ಗೆ ಲುಕ್ ಅನ್ನೋದು ಬರುತ್ತೆ. ಇದಕ್ಕೆ ಶೇಪ್ನೇ ಡ್ರಾ ಮಾಡ್ತಾ ಇದ್ದೀನಿ, ಒಂದು ಟ್ರಯಾಂಗಿಲು, ಅದಕ್ಕೆ ಹಾಫ್ ಸರ್ಕಿಲ್ ಈ ಥರ ಮಾಡಿಕೊಂಡು ಕಾಲಿಂಚ್ ಲೈನ್ಸ್ನೇ ಡ್ರಾ ಮಾಡಿಕೊಂಡು ಈ ಥರ ನೀವು ಸ್ಟಿಚ್ಚನ್ನೇ ಮಾಡಬೇಕು ಕಂಪಲ್ಸರಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ, ನಮ್ಮ ವೀಡಿಯೋಸ್ ನಿಮಗೆ ಯೂಸ್ ಆಗುತ್ತೆ ಅಂದರೆ ನೀವು ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಫಸ್ಟ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿಥಿಂಗು ನಾನು ಕ್ಲಿಯರಾಗೇ ಹೇಳ್ತೀನಿ. ನೀವು ಪಿನ್ ಟು ಪಿನ್ ನೋಡಿಕೊಂಡು ಕಲ್ತ್ಕೋಬೋದು. ಇಲ್ಲಿ 1 ಹಾಕಿದ್ದೀನಿಲ್ಲ, ಇಲ್ಲಿ ಸೆಕೆಂಡು ಮತ್ತು ಥರ್ಡು ನೀಡಿಲ್ ಬ್ಯಾಕ್ ಹೋಗಿ 4 ಮತ್ತು ಹಿಂಗೆ 5 6 ಮತ್ತು 5ಗೆ ಹತ್ರ ಬರಬೇಕು. ಇಲ್ಲಿ ನೋಡಿ ಈ ಥರ. ಇವಾಗ ನಾನು ಸ್ಟಿಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ಟಿಚ್ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನಾನು ಫ್ಯಾಬ್ರಿಕ್ಕಲ್ಲಿ ಇವಾಗ ನೋಟ್ಬುಕ್ಕಲ್ಲಿ ಡ್ರಾ ಮಾಡಿದ್ದೀವಿಲ್ಲ, ಅದನ್ನೇ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಲಾಕ್ ಹಾಕ್ಕೊಂಡು ಇಲ್ಲಿ ನೋಡಿ ಒಂದು ಚೈನ್ ಇಲ್ಲಿ ಹಾಕ್ತೀವಿ. ಇವಾಗ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಚೈನ್ನೇ ಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಥರ ಹಾಕ್ಕೊಂಡು ಇದೇ ಥ್ರೆಡ್ಡು ಬ್ಯಾಕ್ಗೆ ಹಿಂಗೆ ತಗೊಂಡೋಗ್ಬೇಕು. ಇವಾಗ ನೋಡಿದ್ದೀರಾ ಈ ಥರ ಒಂದು ಸ್ಲೀಪಿಂಗ್ ಲೈನ್ ಮತ್ತು ಒಂದು ಸ್ಟ್ಯಾಂಡಿಂಗ್ ಲೈನ್ನೇ ಬ್ಯಾಕ್ಗೆ ಈ ಥರ ತಗೊಂಡೋಗ್ಬೇಕು. ಈ ಥರ ಇವಾಗ ಅರ್ಥ ಆಗಿದೆಯಾ? ನಾನು ಮತ್ತೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇವಾಗ ನಾವು ಸೆಕೆಂಡ್ ಲೈನ್ಗೆ ಬರ್ತೀವಿ. ಇಲ್ಲಿ ನೀವು ಎಂಡ್ ನಾಟ್ ಅನ್ನೋದು ಹಾಕ್ಕೊಂಡು ಮತ್ತೇನೂ ಹೋಗ್ಬೋದು. ನಾನು ಎಂಡ್ ನಾಟ್ ಹಾಕಂಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸ್ಲೀಪಿಂಗ್ ಲೈನ್ ಹಾಕಿದ್ದೀನಿ. ಇವಾಗ ಮುಂಚೆ ಹಾಕಿದ್ದೀವಿಲ್ಲ, ಅಲ್ಲಿ ಗ್ಯಾಪ್ ಇದೆಯಲ್ಲ, ಆ ಲೈನಿಗೆ ಮಿಡ್ಡಲ್ಲಿ ಹಾಕ್ಕೋಬೇಕು. ನೋಡಿ, ಮತ್ತೆ ಇಲ್ಲಿಗೆ ತಗೊಂಡೋಗಿ ಮತ್ತೆ ಒಂದು ಸ್ಲೀಪಿಂಗ್ ಲೈನ್ ಹಾಕಿ ಇವಾಗ ಸ್ಟ್ಯಾಂಡಿಂಗ್ ಲೈನ್ನೇ ಮೇಲೆ ಇರೋ 2 ಲೈನ್ಸ್ಗೆ ಮಿಡ್ಡಲ್ಲಿ ಹಾಕ್ಕೊಂಡು ಎಲ್ಲಿ ಸ್ಟಾರ್ಟ್ ಮಾಡಿದೀವೋ ಥ್ರೆಡ್ನೇ ಅಲ್ಲಿಗೆ ತಗೊಂಡೋಗ್ಬೇಕು. ಇವಾಗ ನೋಡಿ, ನಾನು ಹೇಳೋದಕ್ಕಿಂತ ನೀವು ನಮ್ಮ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಕೊಂಡು ನೀಡಿಲ್ ಹೇಗೆ ಮೂವ್ ಆಗ್ತಾಯಿದೆ ಅಂದರೆ ಇದನ್ನು ನೋಡಿದ್ರೇನು ನಿಮಗೆ ಅರ್ಥ ಆಗುತ್ತೆ, ನೀವು ಕಲ್ತ್ಕೋಬೋದು. ನಮ್ಮ ವೀಡಿಯೋಸ್ನೇ ನೋಡಿ ಕಲ್ತ್ಕೊಂಡು ನೀವು ಓನಾಗೆ ಬಿಸ್ನೆಸ್ಸನ್ನು ಮಾಡ್ಬೋದು. ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೇಲೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಹಾಕಬೇಕು. ಇವಾಗ ನೋಡಿ, ಇವಾಗ ಮೇಲೆ ಲೈನ್ ಇದೆಯಲ್ಲ ಅದಕ್ಕೆ ಮಿಡ್ಡಲ್ಲಿ, ಆ 2 ಲೈನ್ಸ್ಗೆ ಮಿಡ್ಡಲ್ಲಿ ಹಾಕಬೇಕು. ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಒಂದು ಲೈನಲ್ಲಿ 2 ಲೈನ್ಸ್ ಇದ್ದರೆ ಕೆಳಗಡೆ ಬರೋ ಲೈನು ನಾವು ಆ 2 ಲೈನ್ಸ್ಗೆ ಮಿಡ್ಡಲ್ಲಿ ಹಾಕ್ಕೊಂಡು ಬರಬೇಕು. ಈ ಥರ ಇವಾಗ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಇವಾಗ ಹಾಕಿದ್ದೀವಿಲ್ಲ ಆ ಶೇಪ್ನೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ನಾವು ಕೆಳಗಡೆ ಹೋಗ್ತೀವಿಲ್ಲ, ಆಪೋಸಿಟ್ ಸೈಡಲ್ಲಿ ಒಂದು ಲಾಕ್ ಚೈನ್ ಹಾಕ್ಕೋಬೇಕು. ನೋಡಿ, ಈ ಥರ ಲಾಕ್ ಚೈನ್ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸ್ಲೀಪಿಂಗ್ ಲೈನ್ ಥರ ಒಂದು ಚೈನ್ ತಗೊಂಡು ಮೇಲೆ ಗ್ಯಾಪ್ ಇದೆಯಿಲ್ಲ, ಆ ಗ್ಯಾಪ್ಗೆ ಒಂದು ಚೈನ್ ಹಾಕಿ ಎಲ್ಲಿ ಸ್ಟಾರ್ಟ್ ಮಾಡಿದೀವೋ ಥ್ರೆಡ್ನೇ ಅಲ್ಲಿಗೆ ತಗೊಂಡೋಗ್ಬೇಕು. ಇಷ್ಟೇ, ತುಂಬ ಸಿಂಪಲಾಗೆ ಕಲ್ತ್ಕೋಬೋದು. ಇದನ್ನೇ ನೀವು ಬೀಡ್ಸು, ಕಟ್ ಬೀಡ್ಸು ಆಗಲೇ ನೀವು ಟ್ಯೂಬ್ ಬೀಡ್ಸ್ನೂ ಹಾಕ್ಕೊಂಡು ಡಿಸೈನ್ ಅನ್ನೋದು ಹಾಕ್ಕೋಬೋದು. ಇಲ್ಲಿ ನೋಡಿದ್ದೀರಾ ಈ ಥರ ಈ ಮಿಡ್ ಲೈನಲ್ಲಿ ಹಾಕ್ಕೋಬೇಕು. ಈ ಥರ
ಮೇಲೆ ಇರೋ 2 ಲೈನ್ಸ್ಗೆ ಮಿಡ್ಡಲ್ಲಿ ಈ ಥರ ತಗೊಂಡು ಹಾಕ್ಕೋಬೋದು. ಇವಾಗ ಅರ್ಥ ಆಗಿದೆ ಅನಿಸ್ತಾ ಇದೆ. ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾರಿಗೆ ಡೌಟ್ಸ್ ಬರಬಾರ್ದಂತ ನಾನು ಕ್ಲಿಯರಾಗೇ ಹೇಳ್ತಾ ಇದ್ದೀನಿ. ಯಾರಾದರೂ ಕಲ್ತ್ಕೋಬೋದು. ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು ಆಗಲೇ ಹೌಸ್ ವೈಫ್ಸು, ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಇದನ್ನೇ ಮನೇಲೇ ಕೂತ್ಕೊಂಡು ಕಲ್ತ್ಕೋಬೋದು. ಅಷ್ಟು ಈಸಿಯಾಗಿ ನಮ್ಮ ವೀಡಿಯೋಸ್ ಬರ್ತಾ ಇದೆ. ನೀವು ಸಪೋರ್ಟ್ ಮಾಡಿ ನಮಗೆ. ಇದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ ಕಲ್ತ್ಕೋಬೇಕು ಅನ್ನೋರಿಗೆ. ನೋಡಿದ್ದೀರಾ, ಈ ಥರ ಸ್ಟಿಚ್ ಮಾಡಬೇಕು. ನಮ್ಮ ಹಾಕೋ ಸ್ಟಿಚ್ಚು ನೀಟ್ ಫಿನಿಶಿಂಗ್ ಬರಬೇಕು. ಕ್ಲಾತ್ನೇ ನೀಟಾಗಿ ಇಟ್ಕೋಬೇಕು. ಆರಿ ವರ್ಕ್ ಮಾಡುವಾಗ ನೀಡಿಲ್ನೇ 3 ಇಂಪಾರ್ಟೆಂಟ್ ಟಿಪ್ಸ್ ಇದೆ, ಅದನ್ನೇ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಕಲ್ತ್ಕೋಬೋದು. ಇವಾಗ ನಾವು ಮಿಷನ್ ನೀಡಿಲ್ ಏ ಥರ ಸ್ಟ್ರೈಟ್ ಇರುತ್ತೆ, ನೀಡಿಲ್ನೇ ಆ ಥರ ಸ್ಟ್ರೈಟ್ ಇಟ್ಕೊಂಡು ಮಾಡಿದ್ರೆ ನಿಮಗೆ ಸ್ಟಿಚ್ ಅನ್ನೋದು ಈಸಿಯಾಗಿ ಬರುತ್ತೆ. ಕ್ಲಾತಲ್ಲಿ ಹೋಲ್ ಜಾಸ್ತಿ ಬೀಳ್ತಾ ಇದೆ ಅಂದರೆ ನೀಡಿಲ್ ಜಾಸ್ತಿ ಒಳಗಡೆ ಕೆಳಗಡೆ ನೀವು ನೀಡಿಲ್ನೇ ಕ್ಲಾತ್ಗೆ ಕೆಳಗಡೆ ಜಾಸ್ತಿ ಪ್ರೆಸ್ ಮಾಡಬಾರ್ದು. ನೋಡಿದ್ದೀರಾ, ಇಲ್ಲಿ ಹೆಂಗೆ ಹಾಕ್ತಾ ಇದ್ದೀವೋ ಇಷ್ಟೇ, ಮೇಲೇ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಜಾಸ್ತಿ ಪ್ರೆಸ್ ಮಾಡಿದ್ರೆ ಕ್ಲಾತ್ ಅನ್ನೋದು ಹೋಲ್ ಕಾಣುತ್ತೆ. ನೀವು ನೀಡಿಲ್ನೇ 90 ಡಿಗ್ರೀಸ್ ಮಾತ್ರ ರೊಟೇಟ್ ಮಾಡಬೇಕು. ನೀವು ಲೆಫ್ಟು ರೈಟು ಜಾಸ್ತಿ ಬೆಂಡ್ ಮಾಡಿದ್ರೇನು ಸ್ಟಿಚ್ ಅನ್ನೋದು ನೀಟಾಗಿ ಬರಲ್ಲ, ನಿಮ್ಗೆ ಹ್ಯಾಂಡ್ ಮೂಮೆಂಟು ಸರಿಯಾಗಿ ಬರಲ್ಲ. ಈ ಥರ ಹಾಕ್ಕೋಬೇಕು. ಯಾವ ಸ್ಟಿಚ್ ಹಾಕಿದ್ರೇನು, ಹ್ಯಾಂಡ್ ಎಂಬ್ರಾಯ್ಡಿಂಗ್ ಸ್ಟಿಚ್ ಆಗಲಿ, ಆರಿ ವರ್ಕ್ ಸ್ಟಿಚ್ ಆಗಲಿ, ಸ್ವಿಂಗ್ ಸ್ಟಿಚ್ ಆಗಲಿ, ಸ್ಟಿಚ್ಚನ್ನೇ ಕ್ವಾಲಿಟಿಯಾಗೇ ಕೊಡಬೇಕು. ನೀವು ಎಷ್ಟು ಚೆನ್ನಾಗಿ ಸ್ಟಿಚ್ ಹಾಕಿದ್ರೇನು, ನೀವು ಕ್ಲಾತ್ ಅನ್ನೋದು ಹೋದ್ರೇನು ನಾವು ಹಾಕಿರೋ ಸ್ಟಿಚ್ ಅನ್ನೋದು ಹೋಗಬಾರ್ದು. ಆ ಥರ ಕ್ವಾಲಿಟಿನೇ ನೀವು ಕೊಡಬೇಕು. ಆರಿ ವರ್ಕಲ್ಲಿ ಎಂಡ್ ನಾಟು ಚೆನ್ನಾಗೇ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿ ಇಲ್ಲ ಅಂದರೆ ನೀವು ಹಾಕಿರೋ ಡಿಸೈನ್ ಎಲ್ಲ ಹೋಗ್ಬಿಡುತ್ತೆ. ನೀವು ಇಟ್ಟಿರೋ ಎಫೆಕ್ಟ್ ಎಲ್ಲನೂ ಮಿಸ್ ಆಗುತ್ತೆ ನಿಮಗೆ. ನಾಳೆ ಸೆಕೆಂಡ್ ಟೈಪ್ ಆಫ್ ಪ್ಯಾಟರ್ನ್ ಸ್ಟಿಚ್ ಹೇಳಿಬಿಟ್ಟು ಆಮೇಲೆ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ನಾನು ಪೋಸ್ಟ್ ಮಾಡ್ತೀನಿ. ಇಷ್ಟು ದಿವಸ ನಾವು ಹಾಕಿದ್ದೀವಿಲ್ಲ, ಈ ಸ್ಟಿಚಸ್ ಎಲ್ಲ ನೀವು ಮಿಕ್ಸ್ ಮಾಡಿ ಒಂದು ಬ್ಲೌಸ್ಗೆ ಡಿಸೈನ್ ಅನ್ನೋದು ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ ಕ್ಲಾತಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದು. ಫಸ್ಟು ಪ್ರಾಕ್ಟೀಸ್ ಮಾಡೋವಾಗ ನೀವು ಪಾಪ್ಲೈನ್ ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟು ಸ್ವಲ್ಪ ಸ್ಟಿಚಸ್ ಬಂದಮೇಲೆ ನಾವು ರೇಷ್ಮೆ ಸ್ಯಾರಿ ಕ್ಲಾತ್ ಇರುತ್ತಿಲ್ಲ ಆ ಥರ ಸ್ವಲ್ಪ ಕ್ವಾಲಿಟಿ ಲೆಸ್ ಆಗಿರೋದು ತಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ನಿಮ್ಗೆ ಚೆನ್ನಾಗಿ ಬಂದಿದೆ ಅಂದರೆ ನೀವು ಡೈರೆಕ್ಟಾಗಿ ರೇಷ್ಮೆ ಸ್ಯಾರಿ ಬ್ಲೌಸಸ್ ಮೇಲೆ ಹಾಕ್ಬೋದು. ಇದಕ್ಕೆ ಔಟ್ಲೈನು ಬೇರೆ ಥ್ರೆಡ್ಡಿಂದ ಕೊಡ್ಬೋದು, ಇಲ್ಲ ನೀವು ಜರಿ ಥ್ರೆಡ್ಡಿಂದನೂ ಕೊಡ್ಬೋದು, ಇಲ್ಲ ಬೀಡ್ಸ್ ಆದ್ರೂ ಕೊಡ್ಬೋದು. ನಾನು ಇದೇ ಥ್ರೆಡ್ಡಲ್ಲಿ ಔಟ್ಲೈನ್ ಅನ್ನೋದು ಕೊಡ್ತಾ ಇದ್ದೀನಿ. ಯಾವ ಸ್ಟಿಚ್ ಹಾಕಿದ್ರೇನು ಔಟ್ಲೈನ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್. ಅದು ಹಾಕಿದ್ರೇ ನಿಮಗೆ ಡಿಸೈನ್ ಅನ್ನೋದು ಲುಕ್ ಬರುತ್ತೆ. ಇಲ್ಲಿ ನೋಡಿ, ಈ ಟ್ರಯಾಂಗಿಲಲ್ಲಿ ಇಲ್ಲಿ ನೀವು ಚೇಂಜ್ ಮಾಡುವಾಗ ಲೈನೇ ಆಪೋಸಿಟ್ ಲೈನ್ ಇದೆಯಿಲ್ಲ, ಅಲ್ಲಿ ಸ್ಮಾಲ್ ಲಾಕ್ ಹಾಕ್ಕೊಂಡು ಮುಂದಕ್ಕೆ ಈ ಥರ ಹಾಕ್ಕೊಂಡು ಹೋಗಬೇಕು. ಆವಾಗ ನಿಮಗೆ ಶೇಪ್ ಅನ್ನೋದು ಕ್ಲಿಯರಾಗಿ ಟ್ರಯಾಂಗಿಲ್ ಥರ ಕಾಣಿಸುತ್ತೆ. ಈಗ ನೋಡಿದ್ದೀರಾ, ಈ ಥರ ಸ್ಟಿಚ್ ಅನ್ನೋದು ಮಾಡ್ಬೋದು. ಇವಾಗ ಈ ಸ್ಟಿಚ್ಚು ವಿಡಿಯೋ ನೋಡ್ತಾ ಇರೋವರಿಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನೇ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಪ್ಯಾಟರ್ನ್ ಸ್ಟಿಚ್ಚು ಸ್ಮಾಲ್ ಶೇಪ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ಇವಾಗ ಇದನ್ನೇ ಎಂಡ್ ನಟ್ ಹಾಕಿ ಕ್ಲೋಸ್ ಮಾಡೋಣ. ಇವತ್ತು ಕ್ಲಾಸಲ್ಲಿ ಪ್ಯಾಟರ್ನ್ ಸ್ಟಿಚ್ ಟೈಪ್ 1 ನೋಡಿದ್ದೀವಿ. ಇದಕ್ಕೆ ಬೇಕಾಗಿರೋ ಒಂದು ಶೇಪ್ನ ಡ್ರಾ ಮಾಡಿದ್ದೀನಿ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಸ್ಮಾಲ್ ಡಿಸೈನ್ ತಗೊಂಡು ಅದನ್ನು ಹಾಕಿ ನಾಳೆ ನಾವು ಪ್ಯಾಟರ್ನ್ ಸ್ಟಿಚ್ಚು ಟೈಪ್ 2 ನೋಡೋಣ. ಇಷ್ಟೊತ್ತು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.